ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಇವತ್ತಿನ ಲಾಗ್ ಬಂದು ಬೆಂಗಳೂರು ಟು ಕೋಟಲಿಂಗೇಶ್ವರ. ಸೊ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಮ್ಮ ಕೋಟಲಿಂಗೇಶ್ವರ ಜರ್ನಿ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನಿಸುತ್ತೇವೆ. ಸೊ ನೀವೇನಾದರೂ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಕೋಟಲಿಂಗೇಶ್ವರಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ರೆಡಿಯಾಗಿ ಮಾರ್ನಿಂಗ್ 9:15ಗೆ ಮನೆಯಿಂದ ಹೊರಟ್ವಿ. ನಾವು ಕೂಡ ವೈಟ್ ಫೀಲ್ಡಲ್ಲೇ ಇರೋದ್ರಿಂದ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಜಸ್ಟ್ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇಲ್ಲಿ ನಾವು ಆಟೋಗಳನ್ನು ಕೂಡ ಕೇಳಿದ್ವಿ, ತುಂಬ ಅಮೌಂಟ್ ಹೇಳ್ತಾ ಇದ್ರು. ರೈಲ್ವೆ ಸ್ಟೇಷನಿಂದ ಮನೆಗೆ ಕೇವಲ 3 ಕಿಲೋಮೀಟರ್ ಇದ್ದರೂ ಕೂಡ ಅವರು 100 ರೂಪೀಸ್ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವು ಬೈಕಲ್ಲೇ ಬಂದ್ವಿ. ಸೊ ರೈಲ್ವೆ ಸ್ಟೇಷನಲ್ಲೇ ಬೈಕ್ನ ಪಾರ್ಕ್ ಮಾಡಿ ಟಿಕೆಟ್ ಎಲ್ಲ ತೊಗೊಂಡು ನಾವು ಸೆಕೆಂಡ್ ಪ್ಲಾಟ್ಫಾರ್ಮ್ ಕಡೆ ಹೊರಟ್ವಿ. ನಾವು ವೈಟ್ ಫೀಲ್ಡಿಂದ ಬಂಗಾರಪೇಟೆ ಹೋಗೋಕ್ಕೆ 15 ರೂಪೀಸ್ ಆಗುತ್ತೆ ಟ್ರೈನ್ ಟಿಕೆಟ್. ಏನಪ್ಪ ಇವರು ಕೋಟಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಬಂಗಾರಪೇಟೆ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಖಂಡಿತವಾಗಿ ಇಲ್ಲ ಸ್ನೇಹಿತರೆ. ನಮಗೆ ಕೋಟಲಿಂಗೇಶ್ವರ ಹೋಗೋಕ್ಕೆ ಯಾವುದೇ ರೀತಿಯ ಟ್ರೈನ್ ಫೆಸಿಲಿಟಿ ಇಲ್ಲ. ಸೊ ನಿಯರ್ ನಮಗೆ ಬಂಗಾರಪೇಟೆ ಜಂಕ್ಷನ್ ಇರೋದ್ರಿಂದ ನಾವು ಇಲ್ಲಿಗೆ ಟ್ರೈನ್ ಮುಖಾಂತರ ಹೋಗ್ತಾ ಇದ್ದೀವಿ. ಬಂಗಾರಪೇಟೆಯಿಂದ ನಮಗೆ 13 ಕಿಲೋಮೀಟರ್ ಆಗೋದ್ರಿಂದ ಕೋಟಲಿಂಗೇಶ್ವರ ಅಲ್ಲಿಯ ಜರ್ನಿ ಬಗ್ಗೆ ನಾವು ಮುಂದೆ ತಿಳಿಸ್ತೀವಿ. ಟ್ರೈನ್ ಆ್ಯಕ್ಚುಲಿ 9:23ಗೆ ಇರೋದು, ಆಲ್ರೆಡಿ 9:28 ಆಯಿತು, ಟ್ರೈನ್ ಇನ್ನೂ ಬಂದಿಲ್ಲ. ಕೆಲವೊಂದು ಸಲ 5-10 ಮಿನಿಟ್ಸ್ ಲೇಟ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನಾವು ಕೂಡ ಹಾಗೆ ವಾಕ್ ಮಾಡ್ತಾ ಇದ್ವಿ, ಆವಾಗ ವಂದೇ ಭಾರತ್ ಟ್ರೈನ್ ಬಂತು, ನೋಡಿ ತುಂಬ ಖುಷಿ ಆಯಿತು. ಟೈಮ್ ಆಲ್ರೆಡಿ 10:05 ಆಯಿತು. ಇವಾಗ ನಮ್ಮ ಟ್ರೈನ್ ಬಂತು. ಇದು ಬೆಂಗಳೂರು ಟು ಜೋಲಾರ್ಪೇಟೆ ಟ್ರೈನ್ ಆಗಿರುತ್ತೆ. ತುಂಬ ಟ್ರೈನ್ಗಳು ಡೈಲಿ ಬೆಂಗಳೂರಿಂದ ಹೋಗ್ತಾನೆ ಇರುತ್ತೆ. ನಮಗೆ ಈ ಟೈಮ್ ಕನ್ವೀನಿಯೆಂಟ್ ಅನ್ನಿಸ್ತು, ಸೊ ಹಂಗಾಗಿ ನಾವು ಈ ಟ್ರೈನ್ಗೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಸೇರಿ ಟ್ರೈನ್ ಜರ್ನಿ ಮಾಡೋದೇ ತುಂಬ ಖುಷಿ ಕೊಡುತ್ತೆ. ಎಲ್ಲರೂ ಮಾತಾಡ್ತಾ ಜೋಕ್ ಮಾಡ್ತಾ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗೋಲ್ಲ. ಬಂಗಾರಪೇಟೆನೂ ಕೂಡ ತುಂಬ ಜಾಸ್ತಿ ದೂರ ಇಲ್ಲ, ಇದು ನಮಗೆ ಜಸ್ಟ್ 40 ಮಿನಿಟ್ಸ್ ಅಷ್ಟೇ ಆಗುತ್ತೆ ವೈಟ್ ಫೀಲ್ಡಿಂದ. ಇಲ್ಲಿ 4 ಸ್ಟಾಪ್ಸ್ ಅಷ್ಟೇ ನಮಗೆ ಬಂಗಾರಪೇಟೆ ರೀಚ್ ಆಗೋಕ್ಕೆ. ಡೈಲಿ ಜಾಸ್ತಿ ಟ್ರೈನ್ ಬಂಗಾರಪೇಟೆಗೆ ಹೋಗೋದ್ರಿಂದ ಟ್ರೈನ್ ಜಾಸ್ತಿ ರಶ್ ಇರಲಿಲ್ಲ, ಸೊ ಆರಾಮಾಗಿ ಕೂತ್ಕೊಂಡು ಹೊರಟ್ವಿ. ಬಸ್ಗಳಲ್ಲೂ ಕೂಡ ನಾವು ಕೋಟಲಿಂಗೇಶ್ವರಕ್ಕೆ ಹೋಗ್ಬೋದು, ಆದರೆ ಬಸ್ಗಳಲ್ಲಾದರೆ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗಿ ಸ್ಟಾಪ್ ಮಾಡ್ತಾ ಟ್ರಾಫಿಕ್ ಡಸ್ಟ್ ಅಂತ ತುಂಬಾ ಫೇಸ್ ಮಾಡಬೇಕಾಗುತ್ತೆ. ಸೊ ಬೆಟರ್ ನಾವು ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು, ಈ ಥರ ವ್ಯೂನ ಎಂಜಾಯ್ ಮಾಡ್ತಾ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗೌರಿ ಮತ್ತು ಅಣ್ಣ ಮಾತಾಡ್ತಾ ನಿಂತರು ಡೋರ್ ಹತ್ರ. ನಾವಿಬ್ಬರು ಸೇರಿ ಸ್ವಲ್ಪ ಮಾಸ್ ತೆಗೆದು ಡಿಸ್ಕಷನ್ ಮಾಡ್ಕೊಳ್ಳಿ ಅಂತ ರೇಗಿಸ್ತಾ ಇದ್ವಿ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ 4 ಜನನೂ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಹಿಂಜರಿತಾ ಇದ್ಲು ಗೌರಿ ಫೇಸ್ ತೋರ್ಸೋಕ್ಕೆ. ಇವರು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಬಜ್ಜಿ, ಬೋಂಡ, ಸಮೋಸ, ಸೌತೆಕಾಯಿ ಅಂತ ಟ್ರೈನಲ್ಲಿ ಮಾರ್ತಾಯಿದ್ರು. ಸೊ ನಾವು ವೀಡಿಯೋ ಮಾಡೋದನ್ನು ನೋಡಿ ಸರ್ ಯೂಟ್ಯೂಬಾ ಅಂತ ಕೇಳ್ತಾಯಿದ್ರು. ಬನ್ನಿ ಸರ್ ವೀಡಿಯೋ ಮಾಡ್ಕೊಳ್ಳಿ ಅಂತ ತುಂಬ ಪ್ರೀತಿಯಿಂದ ಹೇಳ್ತಾಯಿದ್ರು. ತುಂಬ ಖುಷಿಯಾಗುತ್ತೆ ಈ ಥರ ಜನಗಳನ್ನು ನೋಡಿದರೆ. ಯಾರು ಈ ಥರ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರಲ್ವ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವರ ಹತ್ರ ಆಶಿಸೋಣ. ಸೊ ನೋಡ್ತಾ ಇರ್ಬೋದು ನೀವು, ಫೈನಲಿ ನಾವು ಬಂಗಾರಪೇಟೆಗೆ ರೀಚ್ ಆದ್ವಿ. ನಾವು ವೈಟ್ ಫೀಲ್ಡಿಂದ ಮಾರ್ನಿಂಗ್ 10:05ಗೆ ಟ್ರೈನ್ ಹೊರಟಿದ್ದು. ಸೊ ಇವಾಗ ಟೈಮ್ ಬಂದು 10:50 ಆಗಿದೆ. ಸೊ ವಿತಿನ್ 15 ಮಿನಿಟ್ಸಲ್ಲೇ ನಾವು ಬಂಗಾರಪೇಟೆ ರೀಚ್ ಆಗಿದ್ವಿ. ನೀವೇನಾದರೂ ಬೆಂಗಳೂರಿಂದ ಕೋಟಲಿಂಗೇಶ್ವರ ಪ್ಲ್ಯಾನ್ ಮಾಡಿದರೆ ನೀವು ಕೂಡ ಟ್ರೈನ್ ಮುಖಾಂತರ ಬನ್ನಿ, ಏಕೆಂದರೆ ಇಲ್ಲಿ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಟ್ರೈನ್ ಜರ್ನಿ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ಬರ್ಬೋದು. ಬಂಗಾರಪೇಟೆ ರೈಲ್ವೆ ಸ್ಟೇಷನಿಂದ ಆಚೆ ಬಂದ್ವಿ. ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದ್ರಿಂದ ಹೇಗೆ ಹೋಗೋದು ಏನು ಅಂತ ಗೊತ್ತಿರಲಿಲ್ಲ. ಸೊ ಅಲ್ಲೇ ನಾವು ಟಿಕೆಟ್ ಕೌಂಟರಲ್ಲಿ ವಿಚಾರಿಸಿದ್ವಿ. ರೈಲ್ವೆ ಸ್ಟೇಷನಿಂದ 200 ಮೀಟ್ರ್ ಹೋದರೆ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತಂತೆ. ಸೊ ಸುಮಾರು ಬಸ್ಸಸ್ಗಳು ಡೈಲಿ ಕೋಟಲಿಂಗೇಶ್ವರಿಗೆ ಹೋಗುತ್ತೆ ಅಂತ ಹೇಳಿದರು. 200 ಮೀಟ್ರ್ ಅಷ್ಟೇ ಇರೋದ್ರಿಂದ ನಾವು ಕೂಡ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ನಡೀತಾನೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ ಬಂಗಾರಪೇಟೆ ಬಸ್ ಸ್ಟ್ಯಾಂಡು. ಇಲ್ಲಿ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ ಮೇಲೆ ವೇಟ್ ಮಾಡೋದೇನು ಬೇಕಿಲ್ಲ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕೋಟಲಿಂಗೇಶ್ವರ್ಗೆ ಹೋಗ್ತಾನೆ ಇರುತ್ತೆ. ಸೊ ಆರಾಮಾಗಿ ನಾವು ಟೈಮ್ ಪ್ರಕಾರನೇ ಹೋಗ್ಬೋದು.
ನಮಗೇನು ಕಾಣಿಸ್ತಾ ಇದೆ ಅಲ್ವಾ ಗ್ರೀನ್ ಕಲರ್ ಬಸ್ಸು, ಸೊ ಆ ಕಡೆ ಕಾರ್ನರಲ್ಲೇ ನಮಗೆ ಕೋಟಿಲಿಂಗೇಶ್ವರ ಬಸ್ ಇರೋದು. ಇಲ್ಲಿ ನಮಗೆ ಬಂಗಾರಪೇಟೆ ಟು ಬೇತಮಂಗಲ ಅಂತ ಬೋರ್ಡ್ ಇರೋ ಎಲ್ಲ ಬಸ್ಗಳು ಕೋಟಿಲಿಂಗೇಶ್ವರಿಗೆ ಹೋಗೋದು. ಇಲ್ಲಿಂದ ನಮಗೆ 14 ಕಿಲೋಮೀಟರ್ ಕೋಟಿಲಿಂಗೇಶ್ವರಿಗೆ ಹೋಗೋಕ್ಕೆ ಸೊ ಬಸ್ಸಲ್ಲಿ ನಮಗೆ 20 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನಾವು ಕರ್ನಾಟಕದಲ್ಲಿರೋದ್ರಿಂದ ಲೇಡೀಸ್ಗೆ ಫ್ರೀ ಟಿಕೆಟ್ ಇರೋದ್ರಿಂದ ನಾನು ಮತ್ತು ಗೌರಿ ಫ್ರೀಯಾಗೆ ಹೋದ್ವಿ. ಫೈನಲಿ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲೇ ದೊಡ್ಡದಾದಂಥ ದ್ವಾರ ಬಾಗಿಲು ಕೂಡ ಮಾಡಿದ್ದಾರೆ. ನೀವೇನಾದರೂ ಪರ್ಸ್ನಲ್ ವೆಹಿಕಲ್ ತೊಗೊಂಡು ಬಂದಿದ್ದರೆ ಇಲ್ಲಿ ನಿಮಗೆ 4 ವೀಲರ್ಗೆ 50 ರೂಪೀಸ್, 2 ವೀಲರ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ದೇವಸ್ಥಾನ ಇರೋದು ಕಮ್ಮಸಂದ್ರೆ ಎಂಬ ಪುಟ್ಟ ಗ್ರಾಮದಲ್ಲಿ. ಮೊದಲೆಲ್ಲ ಈ ಊರಿಗೆ ಬಸ್ ಫೆಸಿಲಿಟಿ ಕೂಡ ಇರಲಿಲ್ವಂತೆ. ಯಾವಾಗ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಆಯಿತು ಜನಗಳು ಕೂಡ ಜಾಸ್ತಿ ಬರೋದ್ರಿಂದ ಈಗ ಇಲ್ಲಿ ತುಂಬ ಚೆನ್ನಾಗಿ ಬಸ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಇಲ್ಲಿ ಬರುವ ಎಲ್ಲ ಬಸ್ಗಳು ದೇವಸ್ಥಾನದ ಮುಂದ್ಗಡೆನೇ ಸ್ಟಾಪ್ ಮಾಡುತ್ತೆ. ಸೊ ಹಂಗಾಗಿ ನಾವು ಆರಾಮಾಗಿ ಬರ್ಬೋದು. ಮುಂದೆ ಎಂಟ್ರಿ ಆದ ತಕ್ಷಣವೇ ನಾವು ಈ ಥರ ರೋಡ್ ಪಕ್ಕದಲ್ಲೇ ಸುಮಾರು ಶಾಪ್ಗಳನ್ನು ಕೂಡ ನೋಡ್ತೀವಿ. ಅಲ್ಲಿ ನಾವು ಪೂಜೆಗೆ ಬೇಕಾದಂಥ ಹಣ್ಣು, ಹೂವು, ಕಾಯಿ ತೆಗೆದುಕೊಂಡು ಹೋಗ್ಬೋದು. ಪೂಜಾ ಸಾಮಾನುಗಳನ್ನೆಲ್ಲ ತೊಗೊಂಡು ಹೊರಟ್ವಿ. ಮುಂದೆ ಒಳಗಡೆ ಹೋದ್ಮೇಲೆ ನಾವೇನು ನೋಡ್ತಾ ಇದ್ದೀವಲ್ವಾ ಇದೇ ದರ್ಶನ ಕ್ಯೂ. ಇಲ್ಲಿ ನಮಗೆ 20 ರೂಪೀಸ್ ಎಂಟ್ರಿ ಫೀಸ್ ತೊಗೊಳ್ತಾರೆ. ಈ ದೇವಸ್ಥಾನ 7 ಡೇಸ್ ಕೂಡ ಓಪನ್ ಇರುತ್ತೆ. ಇಲ್ಲಿ ನಮಗೆ ಫ್ರೀ ಎಂಟ್ರಿ ದರ್ಶನ ಕೂಡ ಇದೆ. ಅದು ಮುಂಜಾನೆ 9 ರಿಂದ 10 ಗಂಟೆಗೆ ಮತ್ತು ರಾತ್ರಿ 7:30 ರಿಂದ 8 ಮಾತ್ರ ನಮಗೆ ಇಲ್ಲಿ ಫ್ರೀ ದರ್ಶನಕ್ಕೆ ಬಿಡ್ತಾರೆ. ಮಿಕ್ಕಿ ಟೈಮಲ್ಲೆಲ್ಲ ನಾವು 20 ರೂಪೀಸ್ ಪೇ ಮಾಡಿಬಿಟ್ಟೆ ಹೋಗಬೇಕಾಗುತ್ತೆ. ಇವಾಗ ಒಂದು 2 to 3 ಇಯರ್ಸಿಂದ ಮಾತ್ರ ಎಂಟ್ರಿ ಫೀಸ್ ಮಾಡಿದಾರಂತೆ. ಮೊದಲೆಲ್ಲ ಇರಲಿಲ್ಲ ಅಂತ ಇಲ್ಲಿನ ಜನಗಳು ಹೇಳ್ತಾ ಇದ್ರು. ನಮಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನಾವೆಲ್ಲ ದೇವಸ್ಥಾನ ರೀಚ್ ಆಗೋಕ್ಕೆ 11 ಗಂಟೆ ಮೇಲಾಗಿತ್ತು. ಸೊ ನಾವು ಕೂಡ ಪರ್ ಹೆಡ್ 20 ರೂಪೀಸ್ ಪೇ ಮಾಡಿ ದರ್ಶನಕ್ಕೆ ಹೊರಟ್ವಿ. ಓಂ ನಮಃ ಶಿವಾಯ. ಇವಾಗೇನು ಎಂಟ್ರಿ ಆಗ್ತಾ ಇದೀವಲ್ವಾ ಇಲ್ಲಿಂದನೇ ನಮಗೆ ಶಿವಲಿಂಗಗಳ ದರ್ಶನ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿರುವ ಒಂದೊಂದು ಶಿವಲಿಂಗಗಳು ಒಂದೊಂದು ಗಾತ್ರ, ರೂಪ ಮತ್ತು ಆಕಾರದಲ್ಲಿದೆ ಅಂತೆ. ಇಲ್ಲಿ ನಾವು 90 ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳನ್ನು ನೋಡ್ಬೋದು. ಈ ದೇವಾಲಯವು ಮುಂಜಾನೆ 6 ರಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರುತ್ತೆ. ಸೊ ಈ ಟೈಮಲ್ಲಿ ನಾವು ಶಿವಲಿಂಗಗಳ ದರ್ಶನವನ್ನು ಮಾಡ್ಕೋಬೋದು. ಯಾರಾದರೂ ಈ ಸ್ಥಳದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದರೆ ಈ ಥರ ಹೆಸರು ಮತ್ತು ವಿಳಾಸವನ್ನು ಕೂಡ ಶಿವಲಿಂಗದ ಕೆಳಗೆ ಇರುವ ಕಟ್ಟೆಯ ಮೇಲೆ ಬರೆಸಿರ್ತಾರೆ. ಅವರು ಸ್ಥಾಪನೆ ಮಾಡಿರುವಂಥ ಶಿವಲಿಂಗಕ್ಕೆ ಇಲ್ಲಿಗೆ ಬಂದಾಗ ಪೂಜೆಯನ್ನು ಕೂಡ ಮಾಡ್ಬೋದು. ಇಲ್ಲಿ ಕೂಡ ಯಾರಾದರೂ ಶಿವಲಿಂಗನ ಸ್ಥಾಪನೆ ಮಾಡಬೇಕಂದಿದ್ರೆ ಇಲ್ಲಿರುವ ದೇವಸ್ಥಾನದ ಆಫೀಸಲ್ಲಿ ರಿಸಿಪ್ಟ್ನ ತೊಗೋಬೇಕಾಗುತ್ತೆ. ನೀವು ಪ್ರತಿಷ್ಠಾಪನೆ ಮಾಡಬೇಕಂತಂದಿರುವ ಶಿವಲಿಂಗದ ಸೈಜು ಮತ್ತು ಎತ್ತರದ ಮೇಲೆ ಇಲ್ಲಿ ನಿಮಗೆ ಅಮೌಂಟ್ ಇರುತ್ತೆ. ಸೊ ಅದ್ರ ಪ್ರಕಾರನೇ ಹೋಗಿ ನೀವು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಬೋದು.
ನಾವೇನು ನೋಡ್ತಾ ಇದ್ದೀವಲ್ವಾ ಈ ಕ್ಯೂ, ಇದು ಕೋಟಿಲಿಂಗೇಶ್ವರ ದೇವಸ್ಥಾನದ ಕ್ಯೂ ಆಗಿರುತ್ತೆ. ಇದೇ ಮೇನ್ ಟೆಂಪಲ್ ಆಗಿರುತ್ತೆ. ಇಲ್ಲಿ ನಾವು ಶಿವಲಿಂಗಗಳ ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅನ್ನಪೂರ್ಣೇಶ್ವರಿ, ಪಂಚಮುಖಿ ಗಣಪತಿ, ಸೀತಾರಾಮ, ಲಕ್ಷ್ಮಣ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಇನ್ನು ಹಲವಾರು ದೇವರ ದರ್ಶನವನ್ನು ಕೂಡ ನಾವು ಈ ಸ್ಥಳದಲ್ಲಿ ಮಾಡ್ಬೋದು. ಮುಂದೆ ಬರುವ ಶಿವರಾತ್ರಿಯ ಸಲುವಾಗಿ ಇಲ್ಲಿ ಎಲ್ಲ ಶಿವಲಿಂಗಗಳಿಗೂ ಪೇಂಟ್ನ ಮಾಡ್ತಾ ಇದ್ರು. ಇಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಕೂಡ ನಾವು ಎಲ್ಲ ಲಿಂಗಗಳಿಗೂ ನೋಡ್ಬೋದು. ಮುಂದೆ ಬಂದ ಮೇಲೆ ನಾವು ಇಲ್ಲಿ ಬಿಲ್ವಪತ್ರೆ ಮರ ಮತ್ತು ನಾಗಲಿಂಗ ವೃಕ್ಷವನ್ನು ನೋಡ್ಬೋದು. ದೇವಸ್ಥಾನದಲ್ಲಿ ಪೂಜೆ ಮಾಡಿದ ಪವಿತ್ರ ದಾರವನ್ನು ಈ ಮರಗಳಿಗೆ ಕಟ್ಟಿದರೆ ಅವರ ಬೇಡಿಕೆಗಳು ಈಡೇರುತ್ತವೆ ಎಂಬುದು ಇಲ್ಲಿಯ ಜನರ ನಂಬಿಕೆಯಾಗಿದೆ. ನಾಗವೃಕ್ಷದ ಪಕ್ಕದಲ್ಲೇ ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೂಡ ನೋಡ್ತೀವಿ. ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಮುಂದೆ ಹೊರಟ್ವಿ. ನಾವು ಈಗ ಹೋಗ್ತಾ ಇರುವ ಸ್ಥಳ ಬಂದು ವಿಶ್ವದಲ್ಲಿ ಅತಿ ದೊಡ್ಡ ಶಿವಲಿಂಗದಲ್ಲಿ ಒಂದಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುವ ಚಿನ್ನದ ನಾಡು ಕೋಲಾರ ಜಿಲ್ಲೆಯಲ್ಲಿ ಇರುವ 108 ಅಡಿ ಎತ್ತರದ ಶಿವಲಿಂಗ. ಈ ಥರ ಹೇಳೋಕ್ಕೆ ಹೆಮ್ಮೆ ಅನಿಸುತ್ತೆ. ಎಂಟ್ರಿ ಆದ ತಕ್ಷಣವೇ ನಾವು ಇಲ್ಲಿ ಗಣಪತಿ ವಿಗ್ರಹವನ್ನು ಕೂಡ ನೋಡ್ಬೋದು. 1974ರಲ್ಲಿ ಸಾಂಬಶಿವ ಮೂರ್ತಿಯವರು ದೇವರ ಪ್ರೇರಣೆಯಿಂದ ಮೊದಲು ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸ್ತಾರಂತೆ. ತಮ್ಮ ಮನಸ್ಸಿನ ಶಾಂತಿಗಾಗಿ ತಮ್ಮ ಸ್ವಂತ ಜಮೀನಿನಲ್ಲೇ ಒಂದು ಸಣ್ಣ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಅದಾದ ಮೇಲೆ ಒಂದೊಂದೇ ದೇವಾಲಯಗಳು ಇಲ್ಲಿ ನಿರ್ಮಾಣವಾಗ್ತಾ ಹೋಗುತ್ತಂತೆ. ಇದರಿಂದ ಪ್ರೇರಣೆಗೊಂಡ ಸುಮಾರು ಭಕ್ತಾದಿಗಳು ಕೂಡ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾರೆ. 1974ರಲ್ಲಿ ಸ್ಟಾರ್ಟ್ ಆದ ಶಿವಲಿಂಗಗಳ ಪ್ರತಿಷ್ಠಾಪನೆ ಇಂದು ಇಲ್ಲಿ ನಾವು 90 ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳನ್ನು ನೋಡ್ಬೋದು. ಸಾಮಾನ್ಯವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದು ಪೌರಾಣಿಕ ಕಾರಣವನ್ನು ನೋಡ್ತೀವಿ. ಆದರೆ ಇಲ್ಲಿರುವ ವಿಶೇಷತೆ ಏನಂದರೆ ಈ ಸ್ಥಳದಲ್ಲಿ ನಾವು ಶಿವನ ವಾಹನವಾದ 32 ಅಡಿ ಎತ್ತರದ ನಂದಿಯನ್ನು 108 ಅಡಿ ಎತ್ತರದ ವಿಶ್ವದ ಅತ್ಯಂತ ದೊಡ್ಡ ಶಿವಲಿಂಗದ ಮುಂದನೆ ನೋಡ್ಬೋದು. ಅದಲ್ಲದೆ ಇಲ್ಲಿಯ ಜನರು ಮಹಾಶಿವರಾತ್ರಿಯಂದು ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಿ ಇಲ್ಲಿರುವ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರವೇ ಹಬ್ಬದ ಆಚರಣೆಯನ್ನು ಮಾಡೋದು ಇಲ್ಲಿಯ ವಿಶೇಷತೆಯಂತೆ. 108 ಅಡಿ ಎತ್ತರದ ಶಿವಲಿಂಗದ ಮುಂದನೆ ಇರುವ ಸ್ಫಟಿಕ ಶಿವಲಿಂಗಕ್ಕೆ ದಿನನಿತ್ಯ ಪೂಜೆಗಳು ವಿಶೇಷವಾಗಿ ನಡೀತಾ ಇರುತ್ತಂತೆ. ಭಕ್ತಾದಿಗಳು ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ತಾವು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಗಳಿಗೆ ಪೂಜೆ ಮಾಡಲು ಈ ದೇವಸ್ಥಾನದಲ್ಲಿ ಸಂಪೂರ್ಣ ಅವಕಾಶವಿರುತ್ತದೆ. 1995ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ HD ದೇವೇಗೌಡ ಅವರು ಇಲ್ಲಿರುವ 108 ಅಡಿ ಎತ್ತರದ ಶಿವಲಿಂಗದ ಉದ್ಘಾಟನೆಯನ್ನು ಮಾಡಿದ್ರಂತೆ. ಅದಲ್ಲದೆ ನಮ್ಮ ಮಂಡ್ಯದ ಗಂಡು ಡಾಕ್ಟರ್ ಅಂಬರೀಷ್ ಅವರು, ಅರ್ಜುನ್ ಸರ್ಜಾ, ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಸೌಂದರ್ಯ ಅವರು ನಟಿಸಿರುವ ಶ್ರೀ ಮಂಜುನಾಥ ಚಿತ್ರವು ಕೂಡ ಈ ಸ್ಥಳದಲ್ಲೇ ಚಿತ್ರಿಸಲಾಗಿದೆ ಎಂದು ಹೇಳ್ಬೋದು.
ಶಿವಲಿಂಗ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು ಶಾಪಿಂಗ್ ಸ್ಟ್ರೀಟ್ನ ತುಂಬ ಅಂಗಡಿಗಳಿದ್ವಿ ಇಲ್ಲಿ. ಈ ಥರ ಅಂಗಡಿಗಳನ್ನು ನೋಡ್ತಾ ಇದ್ದರೆ ನಮ್ಮ ಊರ ಕಡೆ ನಡೆಯುವ ಜಾತ್ರೆಗಳು ನೆನಪಾಗುತ್ತೆ. ಈ ವಿಡಿಯೋ ಮುಖಾಂತರ ಕೋಟಿಲಿಂಗೇಶ್ವರ ದರ್ಶನ ಮಾಡಿದಿರಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವ್ಲಾಗ್ನ ಮುಗಿಸ್ತೀನಿ.